ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ಈ ಸಂಚಿಕೆಯಲ್ಲಿ ನಿಮ್ಮ ಪ್ರಾಪರ್ಟಿ ಮೇಲೆ ಕೇಸ್ ಆದರೆ ಏನು ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ. ನಾವು ಜನರಲ್ ಆಗಿ ಯಾವ ಕೇಸಸ್ ತುಂಬ ನೋಡ್ತೀವಿ ಅಂದರೆ, ಇವಾಗ ಒಂದು ಓನರ್ ಏನು ಮಾಡ್ತಾರೆ, 3-4 ಜನರಿಗೆ ಫೇಕ್ ಡಾಕ್ಯುಮೆಂಟ್ಸ್ನ ರಿಜಿಸ್ಟರ್ ಮಾಡಿ ಕೊಟ್ಬಿಡ್ತಾರೆ. ಇಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ, ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು FIRನ ರಿಜಿಸ್ಟರ್ ಮಾಡಬೇಕು. ಚೀಟಿಂಗ್ ಆ್ಯಂಡ್ ಫ್ರಾಡ್ ಅಂತ ಹೇಳಿ ಒಂದು FIRನ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ನೀವು ಯಾವತ್ತೂ ಅಷ್ಟೇ ಒಂದು ಲಾಯರ್ ಸಜೆಷನ್ನ ಯಾವತ್ತೂ ತಗೊಳ್ಳಿ. ನಾನು ಜನರಲ್ ಆಗಿ ಯಾವ ಕೇಸಸ್ ಇದೆ ಅಂತ ಮಾತ್ರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಸಿನಾರಿಯೋ ಹೇಗಿರುತ್ತೆ ಅಂದರೆ, ಒಂದು ಓನರ್ಸ್ ಏನು ಮಾಡ್ತಾರೆ, ನಿಮಗೆ ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡು ಇಷ್ಟು 30% 40% ದುಡ್ಡು ತೊಗೊಂಡ್ಬಿಟ್ಟು ನಿಮಗೆ ಸೇಲ್ ಡೀಡ್ ಮಾಡೋಕ್ಕೆ ಅವ್ರು ಒಪ್ತಾ ಇರಲ್ಲ. ಆ ಸಿಚುವೇಷನಲ್ಲಿ ನೀವೇನು ಮಾಡಬೇಕು ಅಂದರೆ, ಕೋರ್ಟಲ್ಲಿ ನೀವು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ ಅಂತ ಕರಿತೀವಿ, ಅದನ್ನು ಹಾಕ್ಕೊಂಡು ಕೋರ್ಟಿಂದ ಡೈರೆಕ್ಷನ್ ತೊಗೊಳ್ಬೇಕಾಗುತ್ತೆ. ಇದನ್ನು ನೀವು ಹಾಕ್ಕೊಂಡಾಗ ಕೋರ್ಟ್ ಕೆಲವು ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡಬೇಕಾಗಿ ಬರುತ್ತೆ ನಿಮಗೆ. ಏನು, ಫಸ್ಟ್ ನೀವು ಆ ಏನು ಕನ್ಸಿಡರೇಷನ್ ಅಮೌಂಟ್ ಇದೆಯೋ, ನಾವು ಫಾರ್ ಇನ್ಸ್ಟೆನ್ಸ್ ಈ ಸೈಟ್ನ ನೀವು 1 crore rupeesಗೆ ತಗೊತಿದ್ದೀರಾ ಅಂತ ಅಂದ್ಕೊಳ್ಳಿ. ಆ್ಯಂಡ್ ನೀವು 30 lakh ಕೊಟ್ಬಿಟ್ಟು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ನೀವು ಆ 70% ಏನಿರುತ್ತೆ, ಆ 70 lakhs ಕೊಡೋಕ್ಕೆ ರೆಡಿ ಇದ್ದೀರಾನಾ ಅಂತ ಕೋರ್ಟ್ ಕೇಳುತ್ತೆ. ಇನ್ ಕೇಸ್ ನೀವು ಆ 70 lakhsನ ಕೋರ್ಟಲ್ಲಿ ಡೆಪಾಸಿಟ್ ಮಾಡಿಬಿಟ್ರೆ, ಆ್ಯಂಡ್ ನೀವು ನಿಮ್ಮ ಕಡೆಯಿಂದ ಏನೇನು ಕನ್ಸಿಡರೇಷನು ಪೇಮೆಂಟ್ಸು ಮಾಡೋದು ಇದೆ ಅಂತ ನೀವು ಅದನ್ನೆಲ್ಲ ಸ್ಯಾಟಿಸ್ಫೈ ಮಾಡಿ ನೀವು ಅದನ್ನೆಲ್ಲ ಮಾಡಿದ್ರೆ, ಕೋರ್ಟ್ ಏನು ಆರ್ಡರ್ ಕೊಡುತ್ತೆ ಅಂದರೆ, ಈ ಓನರ್ಸ್ಗೆ ಡೈರೆಕ್ಷನ್ ಕೊಡುತ್ತೆ ಏನಂತ, ಸೇಲ್ ಡೀಡ್ ಮಾಡಿಬಿಟ್ಟು ಈ ಟೈಟಲ್ನ ಬಯರ್ಸ್ಗೆ ಇದು ಮಾಡಿಕೊಡಿ, ಓನರ್ಶಿಪ್ ಅವ್ರಿಗೆ ಮಾಡಿಕೊಡಿ ಅಂತ ಹೇಳಿ ಒಂದು ಆದೇಶನ ಹೊರಗಾಗುತ್ತೆ. ದೀಸ್ ಆರ್ ಫ್ಯೂ ಜನರಲ್ ಸಿನಾರಿಯೋಸ್, ಯಾವ ಕೇಸಸ್ನ ನಾವು ಜನರಲಾಗಿ ಹ್ಯಾಂಡಲ್ ಮಾಡ್ತೀವಿ ಅಂತ ಈ ಜನರಲ್ ಸಿನಾರಿಯೋ. ನಾವು ನೆಕ್ಸ್ಟ್ ಸಿನಾರಿಯೋ ಏನು ನೋಡ್ತೀವಿ ಅಂದರೆ, ಪ್ರಾಪರ್ಟಿನ ಯಾರೋ ಥರ್ಡ್ ಪರ್ಸನ್ ಬಂದು ಆಕ್ಯುಪೈ ಮಾಡ್ಕೊತಾರೆ. ಅದೇ ಪ್ರಾಪರ್ಟಿಯಲ್ಲಿ ಎಲ್ಲ ಟೈಟಲ್ ಡೀಡ್ಸು ಎಲ್ಲ ನಿಮ್ಮ ಹೆಸರು ಮೇಲಿರುತ್ತೆ. ಯಾವುದೋ ಥರ್ಡ್ ಪರ್ಸನ್ ಬಂದು ಆಕ್ಯುಪೈ ಮಾಡಿದಾಗ ನೀವೇನು ಮಾಡಬೇಕಾಗಿ ಬರುತ್ತೆ ಅಂದರೆ, ನೀವು ಕೋರ್ಟ್ಗೆ ಹೋಗಿ ಒಂದು ಇಂಜಂಕ್ಷನ್ ಆ್ಯಂಡ್ ಡಿಕ್ಲರೇಷನ್ ಸೂಟ್ನ ಹಾಕ್ಕೊಳ್ಬೇಕಾಗಿ ಬರುತ್ತೆ. ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.